ವಾಲ್ಮೀಕಿ ಹಗರಣದ ನಂತರದಲ್ಲಿ ರಾಜ್ಯದಲ್ಲಿ ಇದು ಇನ್ನೊಂದು ಅತಿ ದೊಡ್ಡ ಹಗರಣ. ಹಾಗಾಗಿ ಅಬಕಾರಿ ಸಚಿವರು ರಾಜೀನಾಮೆ ನೀಡಲೇಬೇಕು ಅಂತ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿದ್ದಾರೆ. ಇವತ್ತು ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಲಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು. ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನು ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಯಿತು ಅಂತ ಸಚಿವ ನಾಗೇಂದ್ರ ಆವತ್ತು ತಲೆದಂಡ ಆಯಿತು, ರಾಜೀನಾಮೆ ಕೊಟ್ಟಿದ್ರು. ಇದೀಗ ಲೈಸೆನ್ಸ್ ಪಡ್ಕೊಳ್ಳೋಕೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಡಬೇಕು ಅಂತ ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಹಗರಣ. ಹಾಗಾಗಿ ಈ ವಿಚಾರದಲ್ಲಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡ್ತಾರಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತು, ಏನೆಲ್ಲ ಆಗಬಹುದು ಈ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರದಲ್ಲಿ? ಇವತ್ತು ಸದನದಲ್ಲಿ ಕೂಡ ಇದು ಪ್ರತಿಧ್ವನಿಸಲಿದೆ. ಹಾಗಾಗಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಮೇಲ್ಮನೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ವಿಚಾರದಲ್ಲಿ ಸರ್ಕಾರದ ವಂದನಾ ನಿರ್ಣಯನ ಅಥವಾ ಇದು ಖಂಡನಾ ನಿರ್ಣಯನ ಅನ್ನುವಂತಹ ವಿಚಾರಕ್ಕೆ ಸ್ಪಷ್ಟನೆ ಬಯಸಿ ಪ್ರತಿಪಕ್ಷಗಳು ಪಟ್ಟನ್ನ ಹಿಡಿದಿತ್ತು. ಈ ಒಂದು ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಆಡಿದಂತಹ ಮಾತಿಗೂ ಕೂಡ ಪ್ರತಿಪಕ್ಷ ಕೆರಳಿತ್ತು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರೂಲ್ ಬುಕ್ ಅನ್ನ ಹರಿದಿರುವಂತಹ ಕಾರಣಕ್ಕಾಗಿ ಅವರನ್ನು ಕೂಡ ಅಮಾನತು ಮಾಡಬೇಕು ಅನ್ನಂತ ಜಗದ್ದಲ ಗಲಾಟೆ ಜೋರಾಗಿ ನಡೆದಿರುವಂತಹ ಕಾರಣಕ್ಕಾಗಿ ನಿನ್ನೆ ಮತ್ತು ಮೊನ್ನೆ ಅಂದ್ರೆ 2 ದಿನಗಳ ಕಾಲ ಕಲಾಪ ಯಾವುದೇ ಚರ್ಚೆ ಇಲ್ಲದೆ ಒಂದಷ್ಟು ಸದನವನ್ನ ಮುಂದೂಡಿಕೆ ಮಾಡುವಂತದ್ದು ಮತ್ತೆ ಕರೆಯುವಂತದ್ದೇ ನಡೆಯಿತು. ಅದಾಗಿ ಬಿಟ್ರೆ ಬೇರೆ ಯಾವ ವಿಚಾರಗಳು ಚರ್ಚೆಗಾಗ್ಲಿಲ್ಲ. ನಿನ್ನೆ ಒಂದು ಹಂತದಲ್ಲಿ ಪ್ರತಿಪಕ್ಷದ ಪ್ರತಿಪಕ್ಷಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿರುವಂತಹ ಕಾರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದಾಗ್ಲೂ ಕೂಡ ಒಂದಷ್ಟು ಅಮಾನತಿಗೆ ಒತ್ತಾಯಗಳನ್ನು ಮಾಡಿದ್ರು. ಹಾಗಾಗಿ ಸದನವನ್ನ ಮುಂದೂಡಿದ್ರು. ಇವತ್ತು ಒಂದೊಮ್ಮೆ ಅಂದ್ರೆ ಪ್ರತಿಪಕ್ಷಗಳು ಇವತ್ತಿನ ಸದನದಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ಕೇಳುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಅಮಾನತಿಗೆ ಒಂದಷ್ಟು ಒತ್ತಡಗಳ ಹಾಕುವ ಜೊತೆಗೆ ಸಚಿವ ಆರ್ಬಿ ತಿಮ್ಮಾಪುರ್ ಅವರ ರಾಜೀನಾಮೆ ಕೊಡ್ಲೇಬೇಕು ಅನ್ನೋಂತ ಪಟ್ಟಣ ನಡೆದಿದ್ರು. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಮೇಲ್ಮನವಿಗೆ ಬಂದಂತ ಸಂದರ್ಭದಲ್ಲಿ ಗೋ ಬ್ಯಾಕ್ ಆರ್ಬಿ ತಿಮ್ಮಾಪುರ್ ಅನ್ನಂತ ಘೋಷಣೆಗಳನ್ನ ಕೂಗಿದ್ರು. ಅಲ್ಲದೆ ಲಿಕ್ಕರ್ ಅಸೋಸಿಯೇಷನ್ ಅವರ ಅಧ್ಯಕ್ಷರಾದಂತಹ 6,000 ಕೋಟಿ ನಾವು ಕೊಟ್ಟಿದ್ದೀವಿ, ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ ಅನ್ನುವಂತ ಹೇಳಿಕೆಯನ್ನೇ ಕೋಟ್ ಮಾಡಿ ಸದನದಲ್ಲೂ ಕೂಡ ಈ ದುಡ್ಡು ಎಲ್ಲಿಗೆ ಹೋಯ್ತು, ಯಾರಿಗೆ ಎಷ್ಟು ಪಾಲು ಹೋಗಿದೆ ಅನ್ನುವಂತ ಹೇಳಬೇಕು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಮತ್ತೆ ಕೂಡಲೇ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ರಾಜೀನಾಮೆ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಇದರ ಪಾಲು ಮುಖ್ಯಮಂತ್ರಿಗಳಿಗೆ ಹೋಗಿದೆ ಅಂತ ಹೇಳಿ ಜನ ತಿಳಿದುಕೊಳ್ಬೇಕಾಗುತ್ತೆ ಅನ್ನುವಂತ ಒತ್ತಾಯವನ್ನು ಕೂಡ ಸದನದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 2 ದಿನಗಳ ಕಾಲವಾಪ ಚರ್ಚೆ ಇಲ್ಲದೇನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಚರ್ಚೆಗೆ ಏನಾದ್ರು ವಿಚಾರವಂತ ಸಂದರ್ಭದಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆಯಲ್ಲಿ ಆದಂತಹ ಅಕ್ರಮ ಏನಿದೆ ಆ ಅಕ್ರಮದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಆದ್ರೆ ಪ್ರತಿಪಕ್ಷ ನಾಯಕರ ಏನು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಆರ್ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದ್ರೆ
ಅಥವಾ ಆಡಳಿತ ಪಕ್ಷದ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಸದಸ್ಯರು ಈಗಾಗಲೇ ಚಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಸಭಾಪತಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಅವರು ರೂಲ್ ಬುಕ್ ಅನ್ನ ಹರಿದು ಸಂವಿಧಾನದ ರೂಲ್ಸ್ ಅನ್ನು ಸಂವಿಧಾನ ಬುಕ್ ಆಗಿರುವಂತಹ ರೂಲ್ ಬುಕ್ ಅನ್ನ ಹರಿದು ಹಾಕಿ ಅಪಮಾನ ಮಾಡಿದ್ದಾರೆ. ಅವರನ್ನು ಕೂಡ ಅಮಾನತು ಮಾಡಬೇಕು ಅಥವಾ ಸದನದಿಂದ ಆಚೆ ಹಾಕಬೇಕು ಅನ್ನೋ ಒತ್ತಾಯಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತೂ ಕೂಡ ಮೇಲ್ಮನೆಯಲ್ಲಿ ಗದ್ದಲ ಗಲಾಟೆ ಎಲ್ಲ ಆಗುವ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು. ಡೀಟೇಲ್ಸ್ಗಾಗಿ ವಾಲ್ಮೀಕಿ ಹಗರಣದ ನಂತರದಲ್ಲಿ ರಾಜ್ಯದಲ್ಲಿ ಇದು ಇನ್ನೊಂದು ಅತಿ ದೊಡ್ಡ ಹಗರಣ. ಹಾಗಾಗಿ ಅಬಕಾರಿ ಸಚಿವರು ರಾಜೀನಾಮೆ ನೀಡಲೇಬೇಕು ಅಂತ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿದ್ದಾರೆ. ಇವತ್ತು ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಲಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನ್ ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಯಿತು ಅಂತ ಸಚಿವ ನಾಗೇಂದ್ರ ಆವತ್ತು ತಲೆದಂಡ ಆಯಿತು, ರಾಜೀನಾಮೆ ಕೊಟ್ಟಿದ್ರು. ಇದೀಗ ಲೈಸೆನ್ಸ್ ಪಡ್ಕೊಳ್ಳೋಕೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಡಬೇಕು ಅಂತ ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಹಗರಣ. ಹಾಗಾಗಿ ಈ ವಿಚಾರದಲ್ಲಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡ್ತಾರಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತು, ಏನೆಲ್ಲ ಆಗಬಹುದು ಈ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ವಿಚಾರದಲ್ಲಿ? ಇವತ್ತು ಸದನದಲ್ಲಿ ಕೂಡ ಇದು ಪ್ರತಿಧ್ವನಿಸಲಿದೆ. ಹಾಗಾಗಿ ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ